ನಮಸ್ಕಾರ ನನ್ನ ಎಲ್ಲ ಭಕ್ತವೃಂದಕ್ಕೂ. ನಾವು ಈ ದಿನ ಒಂದು ಹೊಸ ಚಾನಲ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ದೇವಗಳ ದರ್ಶನ ಎಂಬ ಚಾನಲ್ನ ನಾವು ಈಗ ಪ್ರಾರಂಭ ಮಾಡ್ತಾ ಇದ್ದೀವಿ. ತಾವುಗಳು ಹಾರೈಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ದೇವಗಳ ದರ್ಶನ ಎಂಬ ಚಾನಲ್ನ ಉದ್ದೇಶ ಏನಪ್ಪಾ ಅಂದ್ರೆ ಎಲ್ಲ ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವ ಇತಿಹಾಸ, ಪುರಾಣ ಎಲ್ಲ ಒಂದು ದೇಗುಲ ಬಗ್ಗೆ ನಾವು ವೈಭವೀಕರಣ ಮಾಡಲು ಹೋಗ್ತಾ ಇದ್ದೇವೆ. ನನ್ನ ಎಲ್ಲ ಭಕ್ತವೃಂದಕ್ಕೂ ಶರಣ್ರಿ ಶರಣು. 12ನೇ ಶತಮಾನದ ಶ್ರೀ ಜಗಜ್ಯೋತಿ ಬಸವೇಶ್ವರರು ಹೇಳಿದ ಹಾಗೆ, ಜಗದಗಲ ಮುಗಿಲಗಲ ನಿಮ್ಮಗಲ, ಪಾತಾಳದತ್ತಿತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದತ್ತಿತ್ತ ನಿಮ್ಮ ಶ್ರೀ ಮುಕುಟ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಉಡಲ ಸಂಗಮ ದೇವ, ಎನ್ನ ಕರಸ್ಥಳಕ್ಕೆ ಬಂದು ಚಿಳುಕದೆರೆಯ ಎಂಬ ಈ ವಚನ ಹಿತದೊಡನೆ ನಾವು ಈ ದಿನ ಉಳಿವಿ ಚನ್ನಬಸವೇಶ್ವರ ದೇವಸ್ಥಾನದ ಬಗ್ಗೆ ಆ ದೇವಸ್ಥಾನದ ಇತಿಹಾಸದ ಬಗ್ಗೆ ಹೇಳಲು ಹೊರಟಿದ್ದೇವೆ. ಆದ್ದರಿಂದ ಎಲ್ಲ ನನ್ನ ಭಕ್ತವೃಂದವು ಈ ಒಂದು ಚಾನಲ್ನ ಉಳಿಸಿ ಬೆಳೆಸಿ ಮತ್ತು ಲೈಕ್ ಮಾಡಿ. ಹಾಗೆ ನಿಮ್ಮ ಏನೋ ಈ ಒಂದು ದೇವಸ್ಥಾನದ ಬಗ್ಗೆ ಯಾವುದೇ ರೀತಿಯ ಪ್ರಶ್ನೆ ಇದ್ರೂ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ಖಂಡಿತ ನಾವು ಅದಕ್ಕೆ ಉತ್ತರಿಸ್ತೇವೆ. ಹಾಗೆ ನೀವು ಈ ಒಂದು ವಿಡಿಯೋ ನೋಡ್ತಾನೆ ಗಂಟಿನ ಹೊಡೀರಿ, ಅಂದ್ರೆ ಅದು ದೇವಸ್ಥಾನಕ್ಕೆ ಹೋಗಿ ತಲುಪ್ತದೆ ಎಂಬ ನಂಬಿಕೆ ನನ್ನಲ್ಲಿ ಇದೆ. ಹಾಗಾದ್ರೆ ಇನ್ನ ತಡ ಮಾಡೋಣ, ಬನ್ನಿ ಒಂದು ಉಳಿವಿ ಚನ್ನಬಸವೇಶ್ವರ ದೇವಸ್ಥಾನದ ಇತಿಹಾಸವನ್ನ ತಿಳ್ಕೊಳ್ಳಲು ನಾನು ಕಾತುರದಿಂದ ಇದ್ದೀನಿ. ನೀವು ಎಲ್ಲ ಈಗ ನೀವು ಮೊದಲು ನೋಡ್ತಾ ಇರಬಹುದು ದೀಪಸ್ತಂಭ. ಈ ಒಂದು ದೀಪಸ್ತಂಭ ಈ ಒಂದು ದೇವಸ್ಥಾನದ ಕೇಂದ್ರ ಬಿಂದು. ಈ ದೀಪಸ್ತಂಭವು ಶ್ರಾವಣ ಮಾಸದಲ್ಲಿ ದೀಪದಿಂದ ಅಲಂಕೃತಗೊಂಡಿರುತ್ತದೆ. ಇಂದು ನಾವು ಪ್ರಾರಂಭಿಸಲು ಹೊರಟ ಮೊದಲನೆಯ ದೇವಾಲಯ ನಮ್ಮ ಧಾರವಾಡದ ಹಳೆಯ ಹಾಗೂ ಪುರಾತನ ದೇವಾಲಯಗಳಲ್ಲಿ ಒಂದಾದ ಉಳಿವಿ ಶ್ರೀ ಚನ್ನಬಸವೇಶ್ವರ ದೇವಾಲಯ. ಏನಪ್ಪಾ ನಮ್ಮ ಶ್ರೀ ಉಳಿವಿ ಚನ್ನಬಸವೇಶ್ವರ ದೇವಸ್ಥಾನದ ಇತಿಹಾಸ ಈಗ ನೋಡ್ತಾ ಹೋಗೋಣ. ನಮ್ಮ ಶ್ರೀ ಉಳಿವಿ ಚನ್ನಬಸವೇಶ್ವರ ದೇವಸ್ಥಾನದ ಇತಿಹಾಸವನ್ನ 12ನೇ ಶತಮಾನದಲ್ಲಿ ಕಲ್ಯಾಣದಲ್ಲಿ ಕ್ರಾಂತಿ ಆದಾಗ ಎಲ್ಲ ಶಿವಶರಣರು ಚದರಿ ಹೋಗ್ತಾರೆ. ಆ ಒಂದು ಕಾಲಘಟ್ಟದಲ್ಲಿ ನಮ್ಮ ವಚನ ಸಾಹಿತ್ಯ ಒಂದು ವಿನಾಶದ ಅಂಚಿನಲ್ಲಿದ್ದಾಗ ಆ ವಚನ ಸಾಹಿತ್ಯದ ರಕ್ಷಣೆಗಾಗಿ ಶ್ರೀ ಚನ್ನಬಸವೇಶ್ವರರು ಆ ಒಂದು ವಚನ ಸಾಹಿತ್ಯದ ಬುತ್ತಿಯನ್ನ ಹೊತ್ಕೊಂಡು ಕಲ್ಯಾಣದಿಂದ ಉಳಿವಿಯತ್ತ ಪ್ರಯಾಣವನ್ನ ಪ್ರಾರಂಭ ಮಾಡ್ತಾರೆ. ಆ ಒಂದು 12ನೇ ಶತಮಾನದಲ್ಲಿ ಕಲ್ಯಾಣದಿಂದ ಉಳಿವಿ ಅತ್ತ ಪ್ರಯಾಣ ಬೆಳೆಸುವಾಗ ಮಧ್ಯದಲ್ಲಿ ಧಾರವಾಡದಲ್ಲಿ ಬಂದು ಕೆಲವು ಕಾಲ ತಂಗಿರ್ತಾರೆ. ಆ ಒಂದು ಸಮಯದಲ್ಲಿ ಈ ಒಂದು ವಚನ ಸಾಹಿತ್ಯದ ಸಾರವನ್ನ ನಮ್ಮ ಧಾರವಾಡದ ಭಕ್ತವೃಂದಕ್ಕೆ ಶ್ರೀ ಚನ್ನಬಸವೇಶ್ವರರು ಹೇಳ್ತಾ ಹೋಗ್ತಾರೆ. ಇದರಿಂದ ಅವರು ಮತ್ತೆ ಮುಂದೆ ಧಾರವಾಡದಿಂದ ಉಳಿವಿಯತ್ತ ಪ್ರಯಾಣ ಬೆಳೆಸುತ್ತಾರೆ. ತದನಂತರ ನಮ್ಮ ಎಲ್ಲ ಭಕ್ತವೃಂದವು ಈ ಒಂದು ದೇವಸ್ಥಾನವನ್ನ ಭವ್ಯವಾಗಿ ಹಾಗೂ ಶ್ರದ್ಧೆಯಿಂದ ಭಕ್ತಿಯಿಂದ ಪೂಜೆ ಮಾಡ್ತಾ ಬರ್ತಾರೆ. ಹಾಗೆ ಬೆಳೆದಂತ ಈ ಒಂದು ಸುಂದರ ದೇವಸ್ಥಾನ ಅದುವೇ ನಮ್ಮ ಶ್ರೀ ಉಳಿವಿ ಚನ್ನಬಸವೇಶ್ವರ ದೇವಸ್ಥಾನ ಧಾರವಾಡ. ದೇವಸ್ಥಾನವು ಎಲ್ಲ ವಿದ್ಯಾರ್ಥಿಗಳಿಗೂ ಒಂದು ಗ್ರಂಥಾಲಯ ರೂಪವಾಗಿಗೊಂಡಿದೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ಎಲ್ಲ ವಿದ್ಯಾರ್ಥಿಗಳು, ಬಡ ವಿದ್ಯಾರ್ಥಿಗಳು ಬೇರೆ ರಾಜ್ಯದಿಂದ ಬೇರೆ ಜಿಲ್ಲೆಯಿಂದ ಬಂದು ಈ ಒಂದು ದೇವಸ್ಥಾನದಲ್ಲಿ ಈ ಗ್ರಂಥಾಲಯ ರೂಪವಾಗಿಕೊಂಡು ಎಲ್ಲ ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸವನ್ನ ಮಾಡ್ತಾ ಇರೋದನ್ನ ನೀವು ಕಾಣಬಹುದಾಗಿದೆ. ಈಗ ನೀವು ಕಾಣ್ತಾ ಇರೋದು ಅಕ್ಕನಾವಲಂಬಿಕೆಯ ಮೂರ್ತಿ. 12ನೇ ಶತಮಾನದ ಶ್ರೇಷ್ಠ ಶಿವಶರಣರು ಮತ್ತು ಬಸವಣ್ಣವರ ಸೋದರ ಸುತ್ತ ಅಕ್ಕ ನಾಗಮ್ಮ ಮತ್ತು ಶಿವದೇವಿ ದಂಪತಿಗಳ ಪುತ್ರ. ಇವರು ಬಸವಣ್ಣವರ ಮಾರ್ಗದರ್ಶನದಲ್ಲಿ ಬೆಳೆದು ಶಟಸ್ಥಳ ಚಕ್ರವರ್ತಿ ಎಂಬ ಬಿರುದನ್ನು ಪಡೆದರು. ಈ ಒಂದು ಉಳಿವಿ ಚನ್ನಬಸವೇಶ್ವರ ದೇವಸ್ಥಾನದಲ್ಲಿ ಅಕ್ಕ ನಾಗಲಾಂಬಿಕೆಯವರ ಒಂದು ಮೂರ್ತಿಯ ಸ್ಥಾಪನೆಯನ್ನ ನೀವು ಕಾಣಬಹುದಾಗಿದೆ. ಈ ಒಂದು ದೇವಸ್ಥಾನದ ಅಭಿವೃದ್ಧಿಗಾಗಿ ಎಷ್ಟೋ ಭಕ್ತವೃಂದವು ತಮ್ಮ ತನು ಮನ ಧನದಿಂದ ಸಹಾಯ ಮಾಡಿದ್ದಾರೆ. ಆ ಒಂದು ನಾಮಫಲಕವನ್ನ ನಾವೀಗ ನೋಡ್ತಾ ಇದ್ದೀವಿ. ಅವರೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಹಾಗೆ ಒಂದು ಶ್ರೀ ಉಳಿವಿ ಚನ್ನಬಸವೇಶ್ವರ ದೇವಸ್ಥಾನ ಪೂರ್ವವಾಗಿ ಬೆಳಿಬೇಕಾದ್ರೆ ಎಲ್ಲ ಈ ಭಕ್ತವೃಂದರ ತಮ್ಮ ತನು ಮನ ಧನ ಸಹಾಯ ಖಂಡಿತ ಇದ್ದೇ ಇರುತ್ತೆ. ಅಷ್ಟೇ ಅಲ್ಲ, ನೀವೀಗ ನೋಡ್ತಾ ಇರಬಹುದು ಈ ಒಂದು ದೇವಸ್ಥಾನದ ಮೊದಲನೆಯ ಬಾಗಿಲು. ಹಾಗೆ ಇದೆಲ್ಲ ನೋಡ್ತಾ ಇದ್ರ ಗೋಡೆಗಳು. ಈ ಗೋಡೆಗಳ ಮಧ್ಯೆ ಒಂದು ಅಲಂಕೃತವಾದಂತಹ ಚಿತ್ರಿಸಲಾಗಿದೆ. ನಮ್ಮ ಜೊತೆ ಮಂಜುನಾಥ ಶಾಸ್ತ್ರಿಗಳು ಇದ್ದಾರೆ. ನೀವು ಈ ಉಳಿವಿ ಚನ್ನಬಸವೇಶ್ವರ ದೇವಸ್ಥಾನದಾಗ ಪೂಜೆ ಮಾಡೋಕೆ ಎಷ್ಟು ವರ್ಷ ಆತ್ರಿ?
ನಮ್ಮ ಹಳೆ ಕಾಲದಿಂದ ಹಳೆ ಕಾಲದಿಂದ? ನಮ್ಮ ಅಜ್ಜ ಅಜ್ಜನ ಕಾಲದಿಂದ ನಿಮ್ಮ ಹಳೆ ಅಜ್ಜ ಅದ್ರಿಂದ ಈಗ ಮಾಡಿದ್ರೆ ಮೊದಲು ಒಪ್ಪಾರ ಮಾಡ್ತಿದ್ರೆ ಈಗ ನಾವು ಮಾಡ್ತೇವೆ. ಅಂದ್ರೆ ಒಂದ್ ಎಷ್ಟು ವರ್ಷ ಆಗಿರ್ಬೋದು? ಈಗ ಒಂದು 100-102 ವರ್ಷ. ನನ್ನ ಜೊತೆ ಮಂಜುನಾಥ ಶಾಸ್ತ್ರಿ ಹೇಳಿದ್ರು, ಅವ್ರು ಅಜ್ಜ ಮತ್ತು ಅವ್ರ ಇದರಿಂದ ಅವ್ರು ಪೂಜೆ ಮಾಡ್ಕೊಂಡ ಬಂದಿದ್ದಾರೆ ಉಳಿ ಚನ್ನಬಸವೇಶ್ವರ ದೇವಸ್ಥಾನದಾಗ. ಈಗ ಅವ್ರನ್ನ ನಾವು ಸಂದರ್ಶನ ಮಾಡೋಣ. ನಮಸ್ಕಾರ. ಈ ಒಂದು ಉಳಿ ಚನ್ನಬಸವೇಶ್ವರ ದೇವಸ್ಥಾನ ಒಂದು ಯಾವ ಇದರಿಂದ ಎಷ್ಟು ವರ್ಷದಿಂದ ಅದನ್ನ ಇದು ಉಳಿ ಚನ್ನಬಸವೇಶ್ವರ 12ನೇ ಶತಮಾನದ ಬಸವಣ್ಣರ ಕಾಲದಿಂದಲೂ ಐತ್ರಿ ಸರ್. ಬಸವ ಕಲ್ಯಾಣದಿಂದ ಉಳಿಗೆ ಹೋಗೋ ಮುಂದೆ ಉಳಿ ಚನ್ನಬಸವೇಶ್ವರ ಕೆಲವು ದಿನ ಇಲ್ಲಿ ಇದ್ದಕಾರ ಅವ್ರ ವಚನ ಗ್ರಂಥಗಳನ್ನ ಮುಖಾಂತರ ಭಕ್ತ ಸಮೂಹಕ್ಕೆ ಇದನ್ನ ಮಾಡಿಕಾರ ಇಲ್ಲಿ ಕುಂತಿದ್ದಕ್ಕೆ ಇಲ್ಲಿ ಕಲ್ಲಾಗ ಉದ್ಭವ ಬಸವಣ್ಣನ ಮೂರ್ತಿ ಆಗಿದ್ದಕ್ಕೆ ಅವಾಗಿಂದ್ರೆ ಇಲ್ಲಿ ಉಳಿ ಚನ್ನಬಸವೇಶ್ವರ ದೇವಸ್ಥಾನ ಅಂತ ಹೇಳಿ ಕರೆಂಟ್ ಕೊಡ್ತೈತಿ. ಅಂದ್ರೆ ಇಲ್ಲಿ ಕಲ್ಲಾಗಿಂದ ಉದ್ಭವ ಆಗೈತಲ್ರಿ ಬಸವಣ್ಣ? ಕಲ್ಲಾಗಿ ಅದೊಂದು ವಿಶೇಷತೆ. ವಿಶೇಷತೆ. ಮತ್ತ ಇಲ್ಲಿ ಜಾತ್ರಿ ಮತ್ತ ಭಕ್ತರುಗಳು ಬಂದ ಹರಕೆ ಯಾವ ತರ ನಡೀತೈತ್ರಿ ಎಲ್ಲ ಜಾತ್ರೆ ವಿಶೇಷತೆ? ಇಲ್ಲಿ ಪ್ರತಿನಿತ್ಯನೂ ಚನ್ನಬಸವಣ್ಣ ರುದ್ರಾಭಿಷೇಕ ಇರ್ತೈತ್ರಿ. ಆಮ್ಯಾಗ ಶ್ರಾವಣ ಮಾಸದಲ್ಲಿ ಒಂದು ತಿಂಗಳ ಪರ್ಯಂತ ಜಾತ್ರೆ ಇರ್ತೈತ್ರಿ. ಅನ್ನದಾಸೋಹ ಜಾತ್ರೆ ಇರ್ತೈತ್ರಿ. ಆಮೇಲೆ ಬಸವ ಜಯಂತಿಗೆ ಊರಲ್ಲಿ ಬೆಳ್ಳಿ ಪಲ್ಲಕ್ಕಿ ಅಂದ್ರೆ ಊರೆಲ್ಲ ಮೆರವಣಿಗೆ ಇರ್ತೈತ್ರಿ. ಬೆಳ್ಳಿ ಪಲ್ಲಕ್ಕಿ ಎಲ್ಲ ಇರ್ತೈತಿ. ಅಂದ್ರೆ ಶ್ರಾವಣ ಮಾಸದಾಗ ಜಾತ್ರೆ ಇರ್ತದೆ. ಮತ್ತ ಅವಾಗ ಪುರಾಣ ಎಲ್ಲ ಅವಾಗ ಒಂದು ತಿಂಗಳ ಪರ್ಯಂತ ಪುರಾಣ ಪ್ರತಿನಿತ್ಯನೂ ದಾಸೋಹ ಇರ್ತೈತ್ರಿ. ಅಂದ ಇಲ್ಲ ಭಕ್ತರೆಲ್ಲ ಒಂದು ಹರಕೆಗಳನ್ನ ತೀರಿಸ್ತಾರೆ. ಬೇಡ್ಕೊಂಡು ಎಲ್ಲಾನು ಯಶಸ್ಸಾಕತ್ರಿ. ಬಸವಣ್ಣ ಆಶೀರ್ವಾದ ದೊಡ್ಡದೈತ್ರಿ. ಅಪಾರ ಭಕ್ತ ಸಮೂಹ ಐತ್ರಿ. ಇದಕ್ಕೆ ಎಲ್ಲ ಸುತ್ತ 10 ಹಳ್ಳಿಗಳಿಂದನೂ ಜನರಿಗೆ ಐತಿ. ಆಮ್ಯಾಗ ಇಲ್ಲಿ ಪ್ರತಿನಿತ್ಯ ಉಳುವಿ ಜಾತ್ರೆಗೆ ಹೋಗುವಂತ ಜಾತ್ರೆ ಹತ್ರ ಹಳ್ಳಿಯಲ್ಲಿ ಎತ್ತಿನ ಬಂಡಿಗಳು ಬಂದು ಒಂದ್ ದಿನ ವಸ್ತಿ ಉಳಿದ್ರಿ ಇಲ್ಲಿ ನೈವೇದ್ಯ ಸಲ್ಲಿಸಿ ಮುಂದ ಅವ್ರ ಮನೆಗೆ. ಅಂದ್ರೆ ಉಳುವಿ ಜಾತ್ರೆ ಮುಗಿಸ್ಕೊಂಡು ಎಲ್ಲ ಇಲ್ಲಿ ಬಂದು ವಸ್ತಿ ಇದ್ದ ಇಲ್ಲಿ ಒಂದ್ ದರ್ಶನ ತಗೊಂಡು ಹೋಗ್ತಾರೆ. ಅವ್ರ ಊರು ಹೋಗ್ತಾರೆ. ಆ ಸಂಪ್ರದಾಯ ಹಿಂದಿನ ಕಾಲದಿಂದ ನಮ್ಮ ನೆಚ್ಚಿನ ಭಕ್ತವೃಂದಕ್ಕೆ ನೀವೀಗ ಉಳಿ ಚನ್ನಬಸವೇಶ್ವರ ದೇವಸ್ಥಾನ ನೋಡಿದ್ರಿ. ಮತ್ತೆ ಅಲ್ಲಿರುವ ಅರ್ಚಕರು ಪೂಜಾರಿಯವರು ಹೇಳಿದ್ರು ಅವ್ರು ಹಿಂದಿನ ಹಳೆ ಕಾಲದಿಂದಲೂ ಅವ್ರ ಸಂಪ್ರದಾಯ ಅವ್ರ ಮನೆತನದಿಂದನ ಈ ಒಂದು ಪೂಜಾ ಕೈಂಕರ್ಯ ಎಲ್ಲ ನಡ್ಸ್ಕೊಂಡ್ ಬರ್ತಾ ಇದಾರೆ. ಹಾಗೆ 12ನೇ ಶತಮಾನದಲ್ಲಿ ಏನೋ ಬಸವ ಕಲ್ಯಾಣದಲ್ಲಿ ಒಂದು ಕ್ರಾಂತಿ ಆಯ್ತು. ಆ ಕ್ರಾಂತಿಯಿಂದ ಎಲ್ಲ ಶಿವಶರಣರು ಚದುರು ಹೋಗಬೇಕಾದಾಗ ಅಲ್ಲಿ ನಡೆದಂತ ಕ್ರಾಂತಿಯಿಂದ ಚನ್ನಬಸವೇಶ್ವರರು ತಮ್ಮ ವಚನ ಸಾಹಿತ್ಯದ ಅಳಿವಿನ ಅಂಚಿನಲ್ಲಿದ್ದಾಗ ಆ ವಚನ ಸಾಹಿತ್ಯವನ್ನ ತೆಗೆದುಕೊಂಡು ಕಲ್ಯಾಣದಿಂದ ಉಳಿವಿಗೆ ಯಾತ್ರೆಯನ್ನ ಪ್ರಾರಂಭಿಸ್ತಾರೆ. ಆ ಯಾತ್ರೆಯ ಮಧ್ಯದಲ್ಲಿ ಅವರು ಕೆಲವು ಕಾಲ ಧಾರವಾಡದಲ್ಲಿ ತೆಗೆದಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಆ ವಚನ ಸಾಹಿತ್ಯದ ಬಗ್ಗೆ ಧಾರವಾಡದ ಭಕ್ತವೃಂದಕ್ಕೆ ಎಲ್ಲರಿಗೂ ವಚನದ ಒಂದು ಸಾಹಿತ್ಯವನ್ನ ಅವರು ಸಲ್ಲಿಸ್ತಾರೆ. ಆ ಒಂದು ಸಂದರ್ಭದಲ್ಲಿ ಅವರು ಮತ್ತೆ ಧಾರವಾಡದಿಂದ ಉಳಿವಿಗೆ ಯಾತ್ರೆಯನ್ನ ಪ್ರಾರಂಭಿಸಿದಾದ್ಮೇಲೆ ಇಲ್ಲಿ ಈಗ ಅರ್ಚಕರೇ ಹೇಳಿದ್ರು ಇಲ್ಲಿ ಒಂದು ಕಲ್ಲಿನಿಂದ ಲಿಂಗ ಉದ್ಭವಿಸಿದೆ. ಅದೊಂದು ಇಲ್ಲಿ ವೈಶಿಷ್ಟ್ಯತೆ ಮತ್ತು ವಿಶೇಷತೆ ಅಂತಾನೆ ಹೇಳ್ಬೋದು ಈ ದೇವಸ್ಥಾನದ ಬಗ್ಗೆ. ನೆಲದಿಂದ ಉದ್ಭವವಾದ ಲಿಂಗು ಈಗ ನೀವು ಕಾಣ್ತಾ ಇರೋದು ನೆಲದಿಂದ ಉದ್ಭವವಾದ ಲಿಂಗು. ಈ ನೆಲದಿಂದ ಉದ್ಭವವಾದ ಲಿಂಗವನ್ನ ಭಕ್ತವೃಂದವು ಬಂದು ಪೂಜೆ ಸಲ್ಲಿಸಿ ತಮ್ಮ ಎಲ್ಲ ಇಷ್ಟಾರ್ಥಗಳನ್ನ ಹರಕೆಗಳನ್ನ ಸಲ್ಲಿಸ್ತಾರೆ. ಇದರಿಂದ ಎಷ್ಟೋ ಭಕ್ತವೃಂದವು ಹರಕೆಯನ್ನ ಸಲ್ಲಿಸಿ ತಮ್ಮ ಎಲ್ಲ ಇಷ್ಟಾರ್ಥಗಳನ್ನ ಈಡೇರಿಸಿಕೊಂಡಿದ್ದಾರೆ. ಈ ದೇವಸ್ಥಾನದ ಮತ್ತೊಂದು ಆಕರ್ಷಣೆ ಎಂದರೆ ಈಗ ನೀವು ನೋಡ್ತಾ ಇರಬಹುದು ಈ ದೇವಸ್ಥಾನದಲ್ಲಿ 63 ಪುರಾತನ ಮಂಟಪಗಳನ್ನ ನಾವು ಕಾಣ್ತೀವಿ. ಮೊದಲನೇದಾಗಿ ಸೌಂದರ್ಯ ನಂದಿಯ. ಹೀಗೆ ಈ ಒಂದು ದೇಗುಲದಲ್ಲಿ 63 ಪುರಾತನ ದೇವಾಲಯಗಳನ್ನ ನಿರ್ಮಿಸಿದ್ದಾರೆ. ಇದೊಂದು ಅಚ್ಚರಿ ಹಾಗೂ ಅದ್ಭುತಕ್ಕೆ ಸರಿ ಅಂತ ನಾವು ಹೇಳ್ಬೋದು. ಈ ಒಂದು ದೇವಸ್ಥಾನ ತುಂಬಾ ವಿಸ್ತಾರವಾಗಿದೆ. ಇಲ್ಲಿ ಶ್ರಾವಣ ಮಾಸ ಹಾಗೂ ಅಷ್ಟೇ ಅಲ್ಲ ಮದುವೆಯ ಒಂದು ದಿನದಲ್ಲಿ
ಮದುವೆ ಕೂಡ ನೆರವೇರ್ತವೆ. ಇದ್ರೆ ಇಲ್ಲಿ ಎಲ್ಲ ದಾಸವನ್ನ ಮಾಡ್ತಾರೆ ಈ ಒಂದು ಒಲೆಗಳನ್ನ ಉಪಯೋಗಿಸ್ಕೊಂಡು. ಹಾಗೆ ಇಲ್ಲಿ ಅನ್ನ ಸಂತರ್ಪಣೆ ಪ್ರತಿ ಶ್ರಾವಣ ಮಾಸದಲ್ಲಿ ಸತತ 30 ದಿವಸಗಳ ಕಾಲ ಪುರಾಣ ಮತ್ತು ಅನ್ನ ಸಂತರ್ಪಣೆ ನಡೆಯುತ್ತದೆ. ಈ ಒಂದು ಇವುಗಳನ್ನ ಉಪಯೋಗಿಸಿಕೊಂಡು ದಾಸೋಹನ ಮಾಡ್ತಾರೆ. ಇಲ್ಲಿ ಬರುವ ಭಕ್ತಾದಿಗಳು ಸ್ವಯಂ ಪ್ರೇರಿತವಾಗಿ ಸ್ವಯಂ ಸೇವಕರಾಗಿ ಇಲ್ಲಿ ಬಂದು ದಾಸೋಹನ ಒಂದು ತಿಂಗಳು ದಾಸೋಹ ನಡೀತದೆ. ಇಲ್ಲಿ ನೋಡ್ತಾ ಇದ್ದೀರಾ ದಾಸೋಹನ ಎಷ್ಟು ಮಾಡ್ಬೋದು ಅಂತ ನೀವೇ ಈಗ ನೋಡ್ತಾ ಇದ್ದೀರಾ. ಈ ಒಂದು ಪಾತ್ರೆಯನ್ನ ನೋಡಿದ್ರೆ ನಿಮಗೆ ಒಂದು ಲೆಕ್ಕ ಸಿಗುತ್ತೆ ಎಷ್ಟರ ಮಟ್ಟಿಗೆ ಇಲ್ಲಿ ದಾಸೋಹ ನಡೀತದೆ, ಎಷ್ಟರ ಮಟ್ಟಿಗೆ ಇಲ್ಲಿ ಭಕ್ತಾದಿಗಳು ಬರ್ತಾರೆ. ಶ್ರಾವಣ ಮಾಸದಲ್ಲಿ ಪುರಾಣ ಮತ್ತು ದಾಸೋಹ ಅನ್ನ ಸಂತರ್ಪಣೆ ನಡೀತದೆ ಅಂತ ನೋಡ್ತಾ ಇದ್ದೀರಾ. ದೇವಸ್ಥಾನದ ಸ್ವಚ್ಛತಾ ಕಾರ್ಯವನ್ನ ಭಕ್ತರು ಮಾಡ್ತಾ ಇದ್ದಾರೆ ತಮ್ಮ ಸ್ವಯಂ ಸೇವಕರಾಗಿ. ಈ ಒಂದು ದೇವಸ್ಥಾನಕ್ಕೆ ಸ್ವಯಂ ಸೇವಕರಾಗಿ ತಮ್ಮ ತನು ಮನದಂತ ಈ ಸ್ವಚ್ಛತಾ ಕಾರ್ಯವನ್ನ ಮಾಡ್ತಾರೆ. ಯಾವುದೇ ಅಪೇಕ್ಷೆ ಇಲ್ಲದೆ ಬಂದು ಈ ಒಂದು ಸ್ವಚ್ಛತಾ ಕಾರ್ಯಕ್ರಮ ದಿನಂಪ್ರತಿ ನಡೀತಾ ಹಾಗಾದ್ರೆ ಈ ದೇವಾಲಯದ ಯಾವ ಮುಖ್ಯ ಆಚರಣೆಗಳು ನಡೀತವೆ ಅಂತ ನೋಡ್ತಾ ಹೋದ್ರೆ, ಶ್ರಾವಣ ಮಾಸದ ಕೊನೆಯ ಸೋಮವಾರ ದೇವಸ್ಥಾನದಲ್ಲಿ ಬಹಳ ಸುಂದರ ಹಾಗೂ ಅದ್ದೂರಿ ಜಾತ್ರೆ ನೆರವೇರುತ್ತೆ. ಮತ್ತು ನಮ್ಮ ಗ್ರಾಮೀಣ ಕ್ರೀಡೆ ಹೆಜ್ಜೆ ಮೆಜ್ಜಳು ಸುಂದರ ಕ್ರೀಡೆಯನ್ನ ಎಲ್ಲ ಯುವಕರು ಹಾಗೂ ನಮ್ಮ ದೇಶದ ರೈತಾಪಿ ವರ್ಗದವರು ಭಕ್ತರು ಆಸಕ್ತಿಯಿಂದ ನೆರವೇರಿಸುತ್ತಾರೆ. ಪ್ರತಿ ಸೋಮವಾರ ವಿಶೇಷ ಪೂಜೆ ಕೂಡ ಇಲ್ಲಿ ನೆರವೇರುತ್ತೆ ಮತ್ತು ಎಲ್ಲ ಭಕ್ತಾದಿಗಳೊಂದಿಗೆ ಅನ್ನ ಪ್ರಸಾದ ನಡೆಯುತ್ತೆ. ಪ್ರಮುಖವಾಗಿ ಪ್ರತಿ ವರ್ಷವೂ ಸತತವಾಗಿ 1 ತಿಂಗಳ ಕಾಲ ಪುರಾಣ ಕಾರ್ಯಕ್ರಮ ಜರುಗುತ್ತೆ ಈ ದೇವಾಲಯ